ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೈತ್ರ್ಯಂಬಿಕೆ ದೇವಿ ರೇಣುಕಾದೇವಿ ನಮೋಸ್ತುತೆ. ನನ್ನ ಆರಾಧ್ಯ ದೈವ ಶ್ರೀ ರೇಣುಕಾದೇವಿಯನ್ನು ನನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ ನಿಮ್ಮ ಆತ್ಮೀಯ ಹನುಮಂತಪ್ಪ ಹಳ್ಳಿ ಶರಣಾರ್ಥಿಗಳು. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಭಾಳ ಒಂದು ಮೇಡಮ್ ಅವರು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅದು ಒಂದು 2 ತಿಂಗಳು ಬರೀ ನೋಡ್ತಾನೆ ಇದ್ದೆ. ನನಗೆ ಬರೀ ಮನಸ್ಸು ಹೋಗಬೇಕೋ ಬೇಡವೋ ಬೇಡವೋ ಇದೇ ಗೊಂದಲದಲ್ಲಿದ್ದೆ. ಬಟ್ ಏನೋ ಒಂದು ಧೈರ್ಯ ಮಾಡಿ ಬಂದೆ. ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ ಭಾಳ ಮನಸ್ಸಿಗೆ ಆನಂದ ಆಗ್ಯದ. ಯಾಕಂತಂದ್ರೆ ಪ್ರಪಂಚದಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಈ ಒಂದು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನವರಿಕೆ ಆಯಿತು. ಒಂದು ಸಾಂಸಾರಿಕವಾಗಿ ಆಯಿತು, ಆಧ್ಯಾತ್ಮಿಕವಾಗಿ ಆಯಿತು, ಒಂದು ಆರ್ಥಿಕವಾಗಿ ಆಯಿತು, ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಎಲ್ಲ ರೀತಿಯಿಂದಲೂ ಅವರು ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ನನ್ನಲ್ಲಿ ಭಾಳ ನೆಗೆಟಿವ್ ವಿಚಾರಗಳಿದ್ದವು. ಇಲ್ಲಿ ಬಂದ ಮೇಲೆ ಆ ನೆಗೆಟಿವ್ಗೆ ನಾ ಗುಡ್ ಬೈ ಹೇಳಿದ್ದೀನಿ. ನಾ ಯಾವಾಗಲೂ ಸಕ್ಸಸ್ಸಿನ ದಾರಿ ಕಡೆಯೇ ಹೋಗ್ತೀನಿ. ಇನ್ಮೇಲೆ ಮೇಡಮ್ ಅವರು ಹೇಳಿದ್ದಾರೆ, ಅದು ಎಲ್ಲದನ್ನು ನಾನು ಮುಂದೆ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ನಾನು ಹೋದ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರಪ್ರಥಮವಾಗಿ ಇಲ್ಲಿದ್ದ ನಮ್ಮೆಲ್ಲ ಸಹಪಾಠಿಗಳಿಗೆ ಹೇಳೋದು ಒಂದೇ, ನೀವು ಹೋದ ಮೇಲೆ ಇಲ್ಲೇನು ನಾವು ಕಲಿತೀವಿ ಅದನ್ನು ಪ್ರತಿದಿನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಸಕ್ಸಸ್ ನಮ್ಗೆ ಬರ್ತದೆ. ಹೋದ್ಮೇಲೆ ಟೈಮ್ ಟೇಬಲ್ ಮಾಡಿರಿ. ಯಾರು ಒಂದು ಮಗುವನ್ನು 1ನೇ ಕ್ಲಾಸಿಗೆ ಹಚ್ಚಿದಾಗ ಒಂದು ಸ್ಕೂಲಲ್ಲಿ ಏನೋ ಟೈಮ್ ಟೇಬಲನ್ನು ಮಾಡ್ತಾರೆ ನೋಡಿರಿ, ಕ್ಲಾಸ್ ವೈಸ್. ಆ ಥರ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳೋಣ. ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಈ ಟೈಮ್ಗೆ ಇದನ್ನು ಮಾಡಬೇಕು, ಇದು ಒಂದಿಷ್ಟು ಆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡ್ನಪ್ಪ ಅಂತಂದ್ರೆ ನಾವು ಇಲ್ಲಿ ಬಂದದ್ದಕ್ಕೂ ಸಾರ್ಥಕ ಆಗ್ತೈತಿ, ನಮಗೆ ಯಶಸ್ವಿ ಸಿಗ್ತೈತಿ. ಅದೇ ರೀತಿ ಒಳಗೆ ನನ್ನಲ್ಲಿ ಒಂದು ಏನಿತ್ತು, ಇಲ್ಲಿ ಬರಬೇಕಾದ್ರೆ ನನ್ನಲ್ಲಿ ಒಂದು ಸಮಸ್ಯೆ ಇತ್ತು. ಏನಪ್ಪ ಅಂತಂದ್ರೆ ನಾನು 30 ವರ್ಷ ಐತಿ ಈ ಬಿಸ್ನೆಸ್ ಮಾಡ್ಲಿಕ್ಕೆ 6ಕ್ಕೆ ಏಳಿಲ್ಲ 3ಕ್ಕೆ ಇಳಿಲಿಲ್ಲ ಅನ್ನಂಗಿತ್ತು. ನಿರಂತರವಾಗಿ ಒಂದೇ ಥರ ಇನ್ಕಮ್ ಇತ್ತು. ಬಟ್ ಇಲ್ಲಿ ಮೇಡಮ್ ಅವರು ಒಂದು ನನಗೆ ಆತ್ಮವಿಶ್ವಾಸ ತುಂಬಿದ್ದಾರೆ. ನಾನು ಬರುವ ಒಂದು 2025 ಮೇ ಎಂಡ್ನೊಳಗೆ ಈಗ ನನ್ನಲ್ಲಿ ಸುಮಾರು ಒಂದು 8 ಲಕ್ಷ ರೂಪಾಯಿ ವಾರ್ಷಿಕವಾಗಿ ನಾನು ದುಡಿತಾ ಇದ್ದೀನಿ. ನಾನು ಅದನ್ನು 15 ಲಕ್ಷ ರೂಪಾಯಿ ಕ್ರಾಸ್ ಮಾಡಿ ನಾನು ಮೇಡಮ್ ಅವ್ರಿಗೆ ಪ್ರಮಾಣ ಮಾಡಿ ಹೇಳ್ತೀನಿ, 15 ಲಕ್ಷ ರೂಪಾಯಿ ಕ್ರಾಸ್ ಮಾಡಿ ನಾನು ತೋರಿಸ್ಕೊಡ್ತೇನೆ ಅವ್ರಿಗೆ ಅಂಥೇಳಿ ಈ ಒಂದು ಆತ್ಮವಿಶ್ವಾಸನ ತುಂಬಿದ ಮೇಡಮ್ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ ಕಡೆಯಿಂದ ಮೇಡಮ್ ಅವರಿಗೆ ಒಂದು ಮಾತು ಹೇಳ್ತೀನಿ, ನಾನು ಯಾವಾಗಲೂ ತಮ್ಮ ಟ್ರಸ್ಟ್ಗಾಗಿ, ತಮ್ಮ ಒಂದು ಸೇವೆಗಾಗಿ ಸದಾ ಸಿದ್ಧಿರ್ತೀನಿ. ನನ್ನ ತನು ಮನ ಧನದಿಂದ ತಮಗೆ ಯಾವುದೇ ರೀತಿ ಯಾವ ಸಂದರ್ಭದಲ್ಲಿ ಆದರೂ ನನಗೆ ನೀವು ಫೋನ್ ಮಾಡಿದ್ನಪ್ಪ, ನಾನು ಬಂದು ತಮ್ಮಲ್ಲಿ ಸೇವೆ ಮಾಡಲಿಕ್ಕೆ ಇಚ್ಛಿಸ್ತೀನಿ. ನಮಸ್ಕಾರ.